ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಪೂಜಾ ಶ್ರೀನಿವಾಸ್ ಆ್ಯಕ್ಟಿವಿಟಿ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಬೀನ್ಸು ಮತ್ತು ಆಲೂಗಡ್ಡೆ ಪಲ್ಯ. ಏನೇನು ಬೇಕು ಅದಕ್ಕೆ ಇಂಗ್ರೀಡಿಯೆಂಟ್ಸು ನೋಡೋಣ ಬನ್ನಿ. ಬೀನ್ಸು 1/2 kg ತೊಗೊಂಡಿದ್ದೀನಿ, ರಿಂಗ್ ಬೀನ್ಸು. ಹಾಗೆಯೇ ಆಲೂಗಡ್ಡೆ ಮೀಡಿಯಮ್ ಸೈಜ್ದು 2, ಕಡಲೆಬೇಳೆ ಬಂದುಬಿಟ್ಟು 2 ಟೇಬಲ್ ಸ್ಪೂನು, ಶೇಂಗಾ ಬೀಜ 1 2 ಟೇಬಲ್ ಸ್ಪೂನು, ಜೀರಿಗೆ, ಸಾಸಿವೆ ಅರ್ಧ ಸ್ಪೂನ್, ಇದು 1/2 ಸ್ಪೂನು, ಟೊಮೊಟೊ ಮೀಡಿಯಮ್ ಸೈಜು ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವಿಷ್ಟು, ಹಾಗೆಯೇ ಸಾಲ್ಟು ಒಂದು 1/2 ಟೇಬಲ್ ಸ್ಪೂನು, ಕಲ್ಲುಪ್ಪು ಇದನ್ನು ಅಷ್ಟೇ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ, ಗ್ರೀನ್ ಚಿಲ್ಲಿ 5 to 6, ಆನಿಯನು ಮೀಡಿಯಮ್ ಸೈಜು, ಹಾಗೆ ಸಾಂಬಾರು ಪೌಡರು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೊದಲು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಪಾತ್ರೆ ಇಟ್ಟು ನೀರಿಟ್ಟು ಅದಕ್ಕೆ ಇವಾಗ ಬೀನ್ಸ್ನ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೀನ್ಸ್ ಇದು 3/4 ಭಾಗ ಬೆಂದಾದಮೇಲೆ ಪೊಟೊಟೊನ ಆ್ಯಡ್ ಮಾಡಿ ಫ್ರೆಂಡ್ಸ್, ಯಾಕಂದರೆ ಫ್ರೆಂಡ್ಸ್ ಇದು ಶೇಂಗಾ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆಯಿಲ್ ಬಂದುಬಿಟ್ಟು ಒಂದು 5 to 6 ಟೇಬಲ್ ಸ್ಪೂನ್ ಯೂಸ್ ಮಾಡಿ. ಸೊ ಅರ್ಧ ಬೆಂದಿದೆ, ಇವಾಗ ನಾವು ಪೊಟೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಬೆಂದಿದೆ, ಇವಾಗ ನಾನು ಟರ್ಮರಿಕ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟರ್ಮರಿಕ್ ಏನಕ್ಕೆ ಹಾಕೋಬೇಕು ಅಂದರೆ ಇದರಲ್ಲಿ ಆ್ಯಂಟಿಬಯೋಟಿಕ್ ಇರುತ್ತೆ ಫ್ರೆಂಡ್ಸ್, ಸೊ ಹಾಗಾಗಿ ಟರ್ಮರಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಇವಾಗ. ಫ್ರೆಂಡ್ಸ್, ಇವಾಗ ಪ್ಯಾನ್ ಇಟ್ಕೊಂಡು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲು ಸಾಸಿವೆ, ಜೀರಿಗೆ, ಕಡಲೆಬೇಳೆ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಪ್ಯಾನಲ್ಲಿ ಸ್ವಲ್ಪ ನೀರಿತ್ತಲ್ಲ, ಅದಕ್ಕೆ ಅದು ಚಟಪಟ ಅಂತ ಸಿಡಿತಾ ಇದೆ. ಪ್ಯಾನಲ್ಲಿ ಸ್ವಲ್ಪ ನೀರು ಇರಬಾರ್ದು. ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಕಡಿಮೆ ಆದರೂ ಪರವಾಗಿಲ್ಲ, ಮತ್ತೆ ಸೇರಿಸ್ಕೋಬೋದು, ಜಾಸ್ತಿ ಮಾತ್ರ. ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬೀನ್ಸ್ ಮತ್ತು ಪೊಟೊಟೊನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೀರು ಸೇರಿಸ್ತಾ ಇದ್ದೀನಿ. ಇನ್ನೇನು 10 ನಿಮಿಷ ನೀವು ಇಳಿಸ್ತೀರಾ ಅನ್ನೋ ಟೈಮಲ್ಲಿ ಶೇಂಗಾ ಪೌಡರ್ನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಸಾಂಬಾರು ಪೌಡ್ರು ಸೇರಿಸ್ತಾ ಇದ್ದೀನಿ. ಸಾಂಬಾರು ಪೌಡ್ರು ಈ ರೀತಿ ಹಾಕಿದಾಗ ನೀವು ಗ್ಯಾಸ್ ಸ್ಟವ್ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ. ನಾನು ಶೇಂಗಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಲಿಡ್ ಓಪನ್ ಮಾಡಿದಾಗ ನೋಡಿ ಈ ರೀತಿ ಆಗಿದೆ.